ಎಲ್ರಿಗೂ ನಮಸ್ಕಾರ. ನಾವು ಈ ದಿನದ ಕ್ಲಾಸಲ್ಲಿ HDFSಗೆ ಒಂದು ಫೈಲ್ ಹೇಗೆ ರೈಟ್ ಆಗುತ್ತೆ, ಬ್ಲಾಕ್ಸ್ ಅಂದ್ರೆ ಏನು, ರೆಪ್ಲಿಕೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಮೊದಲನೇದಾಗಿ ನಾವು ಯಾವುದೇ ಫೈಲ್‌ನ ಅಥವಾ ಯಾವುದೇ ಡೇಟಾನ ನಾವು HDFS ಅಲ್ಲಿ ಸ್ಟೋರ್ ಮಾಡಿದ್ರೆ, ಅದು ಬ್ಲಾಕ್ಸ್ ಆಗಿ ಸ್ಟೋರ್ ಆಗುತ್ತೆ. ಎಲ್ಲಾ ಕಂಪ್ಲೀಟ್ ಫೈಲ್ ಒಂದೇ ಜಾಗದಲ್ಲಿ ಸ್ಟೋರ್ ಆಗಿರಲ್ಲ. ಆ ಬ್ಲಾಕ್ಸ್ ಅಂದ್ರೆ ಒಂದು ಸ್ಮಾಲ್ ಚಂಕ್ ಆಫ್ ಎ ಡೇಟಾ ಅಂತ ನಾವು ಕರಿಬಹುದು. ಸೊ ಹಡೂಪ್ ಇನ್ಸ್ಟಾಲೇಷನ್ ಟೈಮಲ್ಲಿ ನಾವು ಒಂದು ಬ್ಲಾಕಿಗೆ ಎಷ್ಟು ಸೈಜ್ ಇರಬೇಕು ಅಂತ ನಾವು ಕಾನ್ಫಿಗರ್ ಮಾಡಬಹುದು. ಸೊ ಕರೆಂಟ್ ಹಡೂಪ್ ವರ್ಷನ್ 3 ಅಲ್ಲಿ ನಾವು 512 ಎಂ ಬಿನ ಅಥವಾ 256 ಎಂ ಬಿನ ಪ್ರಿಫರ್ ಮಾಡ್ತೀವಿ. ನಾವು ವೆರಿ ಫಸ್ಟ್ ವರ್ಷನ್ ಅಲ್ಲಿ ನೀವು 64 ಎಂ ಬಿ ನೋಡ್ಬೋದು ಅಥವಾ 128 ಎಂ ಬಿ ಬ್ಲಾಕ್ಸ್ನು ಕೂಡ ನೋಡ್ಬೋದು. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಎಕ್ಸಾಂಪಲ್ ಅಲ್ಲಿ ನಾನು 128 ಎಂ ಬಿ ಯೂಸ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಡಾಟ್ ಟಿ ಎಕ್ಸ್ ಟಿ ಅನ್ನೋ ಫೈಲು 248 ಎಂ ಬಿ ಫೈಲ್ ಸೈಜ್ ಇದೆ. ನೀವು ಇದನ್ನ ಹಡೂಪಲ್ಲಿ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಇದು 128 ಎಂ ಬಿ 2 ಬ್ಲಾಕ್ಸ್ ಆಗಿ ಬ್ರೇಕ್ ಆಗುತ್ತೆ. ಮೊದಲನೇ ಬ್ಲಾಕ್ ಇಸ್ ಫುಲ್ 128 ಎಂ ಬಿ ಮತ್ತೆ ರಿಮೈನಿಂಗ್ ಡೇಟಾ ಇದು ಲೆಸ್ ದೆನ್ 128 ಎಂ ಬಿ ಇರೋದ್ರಿಂದ ಒಂದು 128 ಎಂ ಬಿ 120 ಎಂ ಬಿ ಬ್ಲಾಕ್ ಆಗಿ ಬ್ರೇಕ್ ಆಗುತ್ತೆ. ಸೊ ಮೊದಲು ನೀವು ಡೇಟಾ ಸ್ಟೋರ್ ಮಾಡೋಕೆ ಮುಂಚೆ ಫಸ್ಟ್ ನಿಮ್ಮ ಫೈಲು ಕ್ಲೈಂಟ್ ಸೈಡ್ ಅಲ್ಲೇ ಈ ತರ ಬ್ಲಾಕ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆಗಿ ಈ ಬ್ಲಾಕ್ಸೇ ನಿಮ್ಮ HDFS ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನಾವು ಕಂಪ್ಲೀಟ್ HDFS ರೈಟ್ ಆಪರೇಷನ್ನ 3 ಸ್ಟೇಜಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಮೊದಲನೇದು ಸೆಟ್ಟಿಂಗ್ ಅಪ್ ದ ಪೈಪ್ಲೈನ್. ಅಂದ್ರೆ ನೀವು ಕ್ಲೈಂಟ್ ಇಂದ ಫೈಲ್‌ನ ಪುಷ್ ಮಾಡಿದಾಗ ಅದು ಯಾವ ಡೇಟಾ ನೋಡಲು ಹೋಗಿ ಕೂತ್ಕೋಬೇಕು ಬ್ಲಾಕ್ಸ್ ಮತ್ತೆ ಅದು ಎಲ್ಲೆಲ್ಲಿ ಸ್ಟೋರ್ ಆಗಬೇಕು. ಅದಕ್ಕೆ ಮುಂಚೆ ಅದು ಪೈಪ್ಲೈನ್ ಅಥವಾ ಆ ಪಾತ್ ಎಲ್ಲಿ ಹೋಗಿ ಯಾವ ತರ ಸ್ಟೋರ್ ಆಗಬೇಕು ಅನ್ನೋ ಒಂದು ಪೈಪ್ಲೈನ್ ಪಾತ್ ಸೆಟ್ ಆಗಬೇಕು. ಸೊ ಅದನ್ನ ಅದು ಮೊದಲನೇ ಸ್ಟೆಪ್ಪು ಅದು ಸೆಟ್ ಆಗುತ್ತೆ. ನಾವು ಅದು ಹೇಗೆ ಸೆಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ನೀವು ಇಲ್ಲಿ ನೋಡ್ಬೋದು ಇದು ಒಂದು ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ನೋಡ್ ಮತ್ತೆ ಕ್ಲೈಂಟ್ ಮತ್ತೆ ನೇಮ್ ನೋಡ್. ಇಲ್ಲಿ ಕ್ಲೈಂಟ್ ನೋಡ್ ಅಂದ್ರೆ ನಾನು ನಿಮ್ಗೆ ಮುಂಚೆ ಎಕ್ಸ್ಪ್ಲೈನ್ ಮಾಡಿರೋಂಗೆ ನೀವು ಯಾವ ನೋಡಿಂದ ನೀವು ಕನೆಕ್ಟ್ ಆಗ್ತೀರಾ ಹಡೂಪ್ಗೆ ಕ್ಲಸ್ಟರಿಗೆ ಅದನ್ನ ನಾವು ಕ್ಲೈಂಟ್ ನೋಡ್ ಅಥವಾ ಗೇಟ್ವೇ ನೋಡ್ ಅಥವಾ ಎಡ್ಜ್ ನೋಡ್ ಅಂತ ಕರಿತೀವಿ. ಸೊ ನೀವು ಯಾವ ನೋಡಿ ಕನೆಕ್ಟ್ ಆಗಿ ಡೇಟಾ ಪುಷ್ ಮಾಡ್ತೀರಾ ಅದೇ ಕ್ಲೈಂಟ್ ನೋಡ್ ಆಗಿ ಬಿಹೇವ್ ಮಾಡುತ್ತೆ. ಇಲ್ಲಿ ನಾವು ಇಲ್ಲಿ ಏನ್ ಮಾಡೋದ ಮೊದಲನೇದಾಗಿ ಎರಡು ಬ್ಲಾಕ್ ನೋಡೋ ಬದಲು ಒಂದು ಬ್ಲಾಕ್ ಹೇಗೆ ಸ್ಟೋರ್ ಆಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಬ್ಲಾಕ್ ಎ ಕ್ಲೈಂಟ್ ನೋಡು ಸ್ಟೋರ್ ಮಾಡೋದಕ್ಕೆ ಮೊದಲು ಅದು ನೇಮ್ ನೋಡಿಗೆ ರಿಕ್ವೆಸ್ಟ್ ಕಳಿಸುತ್ತೆ. ನೀವು ಹಡೂಪ್ fs ಮೈನಸ್ ಪುಟ್ ಅನ್ನೋ ಕಮಾಂಡ್ ಕೊಟ್ಟರೆ ಅದು ನೇಮ್ ನೋಡಿಗೆ ರಿಕ್ವೆಸ್ಟ್ ಹೋಗುತ್ತೆ. ನೇಮ್ ನೋಡಿ ಏನ್ ಮಾಡುತ್ತೆ ಬೇಸ್ಡ್ ಆನ್ ನಿಮ್ಮ ಫೈಲ್ ಸೈಜ್ ಎಷ್ಟಿದೆ ಅಥವಾ ಎಷ್ಟು ನಂಬರ್ ಆಫ್ ಬ್ಲಾಕ್ಸ್ ಇದೆ ಅದ್ರ ಮೇಲೆ ಅದು ನೀವು ಎಷ್ಟು ಡೇಟಾ ನೋಟ್ಸ್ ಬೇಕಾಗುತ್ತೆ ಸ್ಟೋರ್ ಮಾಡೋಕ್ಕೆ ಅದು ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೆಪ್ಲಿಕೇಶನ್ ಫ್ಯಾಕ್ಟರ್ ಏನಾದರೂ 3 ಅಂತ ಸೆಟ್ ಮಾಡಿದ್ರೆ ಅಂದ್ರೆ ಮಲ್ಟಿಪಲ್ ಕಾಪೀಸ್ 3 ಅಂತ ಸೆಟ್ ಮಾಡಿದ್ರೆ ಒಂದು ಬ್ಲಾಕು 3 ಬ್ಲಾಕ್ ಆಗಿ ಸ್ಟೋರ್ ಅಂದ್ರೆ 3 ಕಾಪಿ ಆಗಿ ಸ್ಟೋರ್ ಆಗಬೇಕು. ಅವಾಗ ಏನ್ ಮಾಡುತ್ತೆ 3 ಡೇಟಾ ನೋಡ್ನ ಅದು ಕ್ಲಸ್ಟರ್ ಅಲ್ಲಿ ಪಿಕ್ ಮಾಡುತ್ತೆ. ಹೇಗೆ ಪಿಕ್ ಮಾಡುತ್ತೆ ಯಾವ ಡೇಟಾ ನೋಡ್ ಫ್ರೀ ಇದೆ ಯಾವ ಡೇಟಾ ನೋಡಲ್ಲಿ ರಿಸೋರ್ಸ್ ಅವೈಲಬಿಲಿಟಿ ಇದೆ ಆ 3 ರ್ಯಾಂಡಮ್ ಡೇಟಾ ನೋಡ್ನ ಅದು ಪಿಕ್ ಮಾಡುತ್ತೆ. ಪಿಕ್ ಮಾಡಿ ಅದರ IP ಅಡ್ರೆಸ್ ಜೊತೆಗೆ ಅದು ಅಕ್ನಾಲೆಡ್ಜ್ಮೆಂಟ್ನ ಕ್ಲೈಂಟಿಗೆ ಪುಷ್ ಮಾಡುತ್ತೆ. ಸೊ ಕ್ಲೈಂಟ್ ಹತ್ರ ಇವಾಗ ಏನೇನು ಇನ್ಫಾರ್ಮೇಶನ್ ಇದೆ IP ಅಡ್ರೆಸಸ್ ಆಫ್ ದ ಡೇಟಾ ನೋಡು ಮತ್ತೆ ಯಾವ ಫ್ರೀ ಡೇಟಾ ನೋಡಿದೆ ಅಂತ ಇದೆ. ಸೊ ಅವಾಗ ಏನ್ ಮಾಡುತ್ತೆ ಕ್ಲೈಂಟು ಈ 3 ಡೇಟಾ ನೋಡಲ್ಲಿ ಮೊದಲನೇ ಡೇಟಾ ನೋಡಿಗೆ ಅದು TCP/IP ಕನೆಕ್ಷನ್ಸ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಅದು ಸೆಕ್ಯೂರ್ಡ್ ಕನೆಕ್ಷನ್ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಅದು ಅಕ್ನಾಲೆಡ್ಜ್ನ ರಿಸೀವ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡುತ್ತೆ. ಅಂದ್ರೆ ಆರ್ ಯು ರೆಡಿ ಟು ಸ್ಟೋರ್ ದ ಡೇಟಾ. ಸೊ ಆ ಥರದೊಂದು ಅಕ್ನಾಲೆಡ್ಜ್ಮೆಂಟ್ನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಕನೆಕ್ಷನ್ ಸಕ್ಸಸ್ಫುಲ್ ಆಗಿ ಎಸ್ಟಾಬ್ಲಿಷ್ ಆಗಿ ಈ ಡೇಟಾ ಸ್ಟೋರ್ ಮಾಡೋದಕ್ಕೆ ರೆಡಿ ಇದೆ ಅಂದ್ರೆ ಅಟ್ ದ ಸೇಮ್ ಟೈಮ್ ಇನ್ನ ಮಿಕ್ಕದ ಎರಡು ಡೇಟಾ ನೋಡ್ ಇನ್ಫಾರ್ಮೇಶನ್ ಅದು ಡೇಟಾ ನೋಡ್ 1ಗೆ ಕಳಿಸಿರುತ್ತೆ ಕ್ಲೈಂಟ್. ಅವಾಗ ಏನ್ ಮಾಡುತ್ತೆ ಡೇಟಾ ನೋಡ್ 1 ಡೇಟಾ ನೋಡ್ 4ಗೆ ರಿಕ್ವೆಸ್ಟ್ ಮಾಡುತ್ತೆ ಮತ್ತೆ ಡೇಟಾ ನೋಡ್ 4 ಡೇಟಾ ನೋಡ್ 6ಗೆ ರಿಕ್ವೆಸ್ಟ್ ಮಾಡುತ್ತೆ. ಸೊ ಈ ಎಲ್ಲಾ 3 ಡೇಟಾ ನೋಡು ರೆಡಿ ಆದ ತಕ್ಷಣ ಇಲ್ಲಿಂದ ಇಲ್ಲಿಗೆ 6 ಇಂದ 4ಗೆ ಅಕ್ನಾಲೆಡ್ಜ್ಮೆಂಟ್ 4 ಇಂದ 1ಗೆ ಅಕ್ನಾಲೆಡ್ಜ್ಮೆಂಟ್ ಮತ್ತು 1 ಇಂದ ಕ್ಲೈಂಟ್ಗೆ ಅಕ್ನಾಲೆಡ್ಜ್ಮೆಂಟ್. ಸೊ ಎಲ್ಲಾ ಡೇಟಾ ನೋಡು ರೆಡಿ ಆದ್ಮೇಲೆ ಸೊ ಪೈಪ್ಲೈನ್ ಸೆಟಪ್ ಆಗುತ್ತೆ. ಸೊ ನಾವು HDFS ರೈಟ್ ಪೈಪ್ಲೈನ್ ಸೆಟಪ್ ಅಂತ ಕರಿತೀವಿ. ನಮ್ಮ ನೆಕ್ಸ್ಟ್ ಸ್ಟೆಪ್ ಪೈಪ್ಲೈನ್ ಸೆಟಪ್ ಆದ್ಮೇಲೆ ಹೇಗೆ ಡೇಟಾ ನೋಡ್ಗೆ ಹೋಗಿ ಕಾಪಿ ಆಗುತ್ತೆ ಅದನ್ನ ನಾವು ಡೇಟಾ ಸ್ಟ್ರೀಮಿಂಗ್ ಅಂತ ಕರಿತೀವಿ. ಮತ್ತೆ ಅದು ರೆಪ್ಲಿಕೇಟ್ ಆಗಬೇಕು ಅಂದ್ರೆ ಮಲ್ಟಿಪಲ್ ಕಾಪೀಸ್ ಆಗಿ ಸ್ಟೋರ್ ಆಗಬೇಕು. ಇದನ್ನ ನಾವು ಸ್ಟ್ರೀಮಿಂಗ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸ್ಟ್ರೀಮಿಂಗ್ ಆಪರೇಷನ್ ಹೇಗಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಸೊ ಒಂದ್ಸಲ ಕ್ಲೈಂಟಿಗೆ ಎಲ್ಲಾ ಡೇಟಾ ನೋಡ್ ಅಕ್ನಾಲೆಡ್ಜ್ಮೆಂಟ್ ಬಂದಾದ್ಮೇಲೆ ಕ್ಲೈಂಟು ಬ್ಲಾಕ್ ಎನ ಡೇಟಾ ನೋಡ್ 1ಗೆ ಪುಷ್ ಮಾಡುತ್ತೆ. ಅಂದ್ರೆ ಅದು ಅಂದ್ರೆ ಅಲ್ಲಿಗೆ ಪುಷ್ ಮಾಡುತ್ತೆ. ಸೊ ಡೇಟಾ ನೋಡ್ 1ಗೆ ಬ್ಲಾಕ್ ಎ ಸ್ಟೋರ್ ಆಗ್ತಾ ಹೋಗುತ್ತೆ. ಒಂದ್ಸಲ ಇದು ಕಂಪ್ಲೀಟ್ ಆಗಿ ಸ್ಟೋರ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಡೇಟಾ ನೋಡ್ 1ಗೆ ನೆಕ್ಸ್ಟ್ 2 ಡೇಟಾ ನೋಡ್ಸ್ ಯಾವುದು ಅನ್ನೋ ಇನ್ಫಾರ್ಮೇಶನ್ ಕೂಡ ಗೊತ್ತಿರುತ್ತೆ.
ಅವಾಗ ಏನ್ ಮಾಡುತ್ತೆ ಡೇಟಾ ನೋಡ್ ಒನ್ ಆಟೋಮೆಟಿಕಲಿ ಪೈಪ್ಲೈನ್ ಮೊದಲೇ ಸೆಟಪ್ ಆಗಿರೋದ್ರಿಂದ ಈ ಬ್ಲಾಕ್ ಏನಾದ್ರು ಡೇಟಾ ನೋಡ್ 4 ಗೆ ಪುಷ್ ಮಾಡುತ್ತೆ, ಡೇಟಾ ನೋಡ್ 1 ಪುಷ್ ಮಾಡುತ್ತೆ. ಇಲ್ಲಿ ಕ್ಲೈಂಟ್ ಏನು ಇನ್ವಾಲ್ವ್ ಆಗೋದು ಬೇಕಿಲ್ಲ. ಸೊ ಡೇಟಾ ನೋಡ್ 4 ಅಲ್ಲೂ ಡೇಟಾ ಬ್ಲಾಕ್ ಎ ಫುಲ್ ಸ್ಟೋರ್ ಆಗುತ್ತೆ. ಅದೇ ತರ 4 6 ಪುಷ್ ಮಾಡುತ್ತೆ. ಅದು ಬ್ಲಾಕ್ ಐ ಅಲ್ಲೂ ಸ್ಟೋರ್ ಆಗುತ್ತೆ. ಸೊ ಎಲ್ಲಾ ಡೇಟಾ ನೋಡಲ್ಲೂ ಬ್ಲಾಕ್ ಎ ಸ್ಟೋರ್ ಆದ್ಮೇಲೆ ಸೊ ಅದು ಅಕ್ನಾಲೆಡ್ಜ್ಮೆಂಟ್ ವಾಪಸ್ ಕಳಿಸುತ್ತೆ ಕ್ಲೈಂಟಿಗೆ. ಸೊ ಕ್ಲೈಂಟ್ ಕನ್ಫರ್ಮೇಶನ್ ಬರುತ್ತೆ ನಿಮ್ಮ ಬ್ಲಾಕ್ ಎ ಕಂಪ್ಲೀಟ್ ಆಗಿ ಸ್ಟೋರ್ ಆಗಿದೆ. ಹಾಗಾದ್ರೆ ಇಲ್ಲಿ ನೇಮ್ ನೋಡ್ ಪಾತ್ರ ಏನು? ಸೊ ನೇಮ್ ನೋಡಿ ಹೇಗೆ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ನೇಮ್ ನೋಡಿ ಹೇಗೆ ಇನ್ಫಾರ್ಮೇಶನ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಅದನ್ನ ನಾನು ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಂದ್ಸಲ ಇಲ್ಲಿ ಡೇಟಾ ಇಲ್ಲಿ ನೋಡ್ಬೋದು ನೀವು ಅಕ್ನಾಲೆಡ್ಜ್ಮೆಂಟ್ ದೆನ್ ಇಲ್ಲಿಂದ ಎಲ್ಲ 1 4 6 ಅಕ್ನಾಲೆಡ್ಜ್ಮೆಂಟ್ ಕ್ಲೈಂಟ್ಗೆ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಡೇಟಾ ನೋಡು ಹಾರ್ಟ್ ಬೀಟ್ ಸಿಗ್ನಲ್ ಮತ್ತೆ ಬ್ಲಾಕ್ ರಿಪೋರ್ಟ್ ನ ನೇಮ್ ನೋಡಿಗೆ ಕಂಟಿನ್ಯೂಸ್ಲಿ ಸೆಂಡ್ ಮಾಡ್ತಾ ಇರುತ್ತೆ. ಆ ಬ್ಲಾಕ್ ರಿಪೋರ್ಟ್ಸ್ ಮುಖಾಂತರ ಇಲ್ಲಿ ಯಾವ ಚೇಂಜಸ್ ಆಗಿದೆ, ಇಲ್ಲಿ ಏನಾಗಿದೆ ಬ್ಲಾಕ್ ಏನೋ ಹೊಸ ಬ್ಲಾಕ್ ಸ್ಟೋರ್ ಆಗಿದೆ, ಇದು ಚೇಂಜಸ್ ಟು ಎ ಕ್ಲಸ್ಟರ್. ಸೊ ಆ ಇನ್ಫಾರ್ಮೇಶನ್ ನ ನೇಮ್ ನೋಡು ಎಡಿಟ್ಸ್ ಲಾಗ್ ಹೋಗಿ ಸ್ಟೋರ್ ಆಗುತ್ತೆ. ಎಡಿಟ್ಸ್ ಲಾಗ್ ಇಂದ ನೇಮ್ ನೋಡ್ ಮೆಟಾಡೇಟಾ ಅಪ್ಡೇಟ್ ಆಗುತ್ತೆ. ಸೊ ಅದು ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಕ್ಲೈಂಟ್ ರೈಟ್ ಸಕ್ಸಸ್ಫುಲ್ ಅನ್ನೋ ಮೆಸೇಜ್ ಇದು ಕೊಟ್ಟಾದ್ಮೇಲೆ ಅದು ಮೆಟಾಡೇಟಾ ಅಪ್ಡೇಟ್ ಆಗಿ ಸೊ ನೇಮ್ ನೋಡು ಕರೆಂಟ್ ಕ್ಲಸ್ಟರ್ ಚೇಂಜಿಗೆ ಅಪ್ ಟು ಡೇಟ್ ಆಗುತ್ತೆ. ಸೊ ಈ ತರ ಮೆಟಾಡೇಟಾ ಆಪರೇಷನ್ಸ್ ಪ್ಯಾರಲಲ್ಲಿ ನಿಮ್ಮ ಕ್ಲಸ್ಟರ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗೆ ನಾವು ಇಲ್ಲಿ ನಾವು ಒಂದೇ ಬ್ಲಾಕ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಎರಡು ಬ್ಲಾಕ್ ಇದ್ದಾಗ ಹೇಗಾಗುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿ ಬ್ಲಾಕ್ ಇದ್ದಾಗ ಹೇಗಾಗುತ್ತೆ ಅಂತ ನಾವು ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದು. ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾವಿಲ್ಲಿ ಎರಡು ಬ್ಲಾಕ್ಸ್ ನ ರೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ನೀವು ಒಂದು ನೆನ್ಪಿಟ್ಕೊಳ್ಳಿ, 1 GB ಫೈಲ್ ನ ನೀವು ಹಡೂಪ್ ಅಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ನಿಮ್ಮ ರೆಪ್ಲಿಕೇಶನ್ ಫ್ಯಾಕ್ಟರ್ 3 ಇದ್ರೆ ನೀವು ನೀವು ಎಂಡ್ ಅಪ್ ಇನ್ ಸ್ಟೋರಿಂಗ್ 3 GB ಫೈಲ್ ಅಂದ್ರೆ ರೆಪ್ಲಿಕಾ ಇರೋದ್ರಿಂದ ಅದು ಇಂಟು ರೆಪ್ಲಿಕೇಶನ್ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಒಂದ್ಸಲ ಪೈಪ್ಲೈನ್ ಸೆಟಪ್ ಆದ್ಮೇಲೆ ಬ್ಲಾಕ್ಸ್ ಕಾಪಿ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 1A 1B ಅಂದ್ರೆ ಬ್ಲಾಕ್ ಎ ಬ್ಲಾಕ್ ಬಿ ಎರಡು ಪ್ಯಾರಲಲ್ ಆಗಿ ಪುಷ್ ಆಗುತ್ತೆ. ಒಂದಾದ್ಮೇಲೆ ಒಂದು ಸ್ಟೋರ್ ಆಗಲ್ಲ, ಎರಡು ಪ್ಯಾರಲಲ್ ಆಗಿ ಸ್ಟೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಬ್ಲಾಕ್ ಎ ಮತ್ತೆ ಬ್ಲಾಕ್ ಇ ದೇ ಆರ್ ಸಪರೇಟ್. ಈಗ ಅವೆರಡು ಒಂದೇ ಫೈಲ್ ಅಲ್ಲ, ಅವು ಜಸ್ಟ್ ಬ್ಲಾಕ್ಸ್. ಸೊ ಒಂದಕ್ಕೋಸ್ಕರ ಇನ್ನೊಂದು ವೆಯ್ಟ್ ಮಾಡಲ್ಲ. ಇಲ್ಲಿ ಬ್ಲಾಕ್ ಎ ಆಪರೇಷನ್ಸ್ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡಿದೆ ಅದೇ ತರ ಅಕ್ನಾಲೆಡ್ಜ್ಮೆಂಟು ಕಾಪಿಯಿಂಗ್ ಅದು ಕಂಟಿನ್ಯೂ ಆಗ್ತಿರುತ್ತೆ. ಪ್ಯಾರಲಲ್ಲಿ ಬ್ಲಾಕ್ ಬಿ ಆಪರೇಷನ್ ಕೂಡ ಕಂಟಿನ್ಯೂ ಆಗ್ತಿರುತ್ತೆ. ಸೊ ನೀವು ಹೇಗೆ ಬ್ಲಾಕ್ ಎ ವರ್ಕ್ ಆಯಿತು ಅದೇ ತರ ಮಲ್ಟಿಪಲ್ ಬ್ಲಾಕ್ಸ್ ಇದ್ದಾಗೂ ಸೇಮ್ ಪೈಪ್ಲೈನ್ ಸೆಟಪ್ ಅಕ್ನಾಲೆಡ್ಜ್ಮೆಂಟ್ ರೈಟಿಂಗ್ ಅಪ್ಡೇಟಿಂಗ್ ಮೆಟಾಡೇಟಾ ಸೊ ಆ ಥರದ ಸ್ಟೆಪ್ಸ್ ಎಲ್ಲ ಮಲ್ಟಿಪಲ್ ಬ್ಲಾಕ್ಸ್ ಅಲ್ಲೂ ಆಗ್ತಾ ಹೋಗ್ತಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಒಂದ್ಸಲ ಫೈಲ್ ರೀಡ್ ಆದ್ಮೇಲೆ ಅದನ್ನ ಹೇಗೆ ರೀಡ್ ಮಾಡೋದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. example.txt ಫೈಲ್ ನಾನು ಮಲ್ಟಿಪಲ್ ಚಂಕ್ಸ್ ಆಗಿ ಬ್ರೇಕ್ ಮಾಡಿ ಡಿಫ್ರೆಂಟ್ ನೋಡ್ ಅಲ್ಲಿ ಸ್ಟೋರ್ ಆಗಿದೆ. ಇದನ್ನ ನಾನು ಹೇಗೆ ಮತ್ತೆ ವಾಪಸ್ ಫೈಲ್ ಆಗಿ ರೀಡ್ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೇಮ್ ಕ್ಲೈಂಟು ಈ ಫೈಲ್ನ example.txt ಫೈಲ್ಗೆ ರೀಡ್ ರಿಕ್ವೆಸ್ಟ್ ಏನಾದರೂ ಮಾಡಿದ್ರೆ ಮತ್ತೆ ಆ ರಿಕ್ವೆಸ್ಟ್ ನೇಮ್ ನೋಡಿಗೆ ಹೋಗುತ್ತೆ. ಸೊ ನೇಮ್ ನೋಡಿಗೆ ಆ ರಿಕ್ವೆಸ್ಟ್ ಬಂದ ತಕ್ಷಣ ಏನ್ ಮಾಡುತ್ತೆ ನೇಮ್ ನೋಡು ಮೆಟಾ ಡೇಟಾದಲ್ಲಿ ಈ ಫೈಲ್ ನೇಮ್ ನ ಸರ್ಚ್ ಮಾಡುತ್ತೆ ಅಂದ್ರೆ example.txt. ಸೊ ನೇಮ್ ನೋಡಿಗೆ ಇನ್ಫಾರ್ಮೇಶನ್ ಏನ್ ಗೊತ್ತಾಗುತ್ತೆ, ಸೊ ಈ ಫೈಲು 1 3 4 6 7 ಅಂಡ್ 9 ಇಷ್ಟು ಡೇಟಾ ನೋಡಲ್ಲಿ ಸ್ಟೋರ್ ಆಗಿದೆ ಮತ್ತೆ ಮಲ್ಟಿಪಲ್ ಕಾಪಿ ಇದೆ. ಸೊ ನಿಮ್ ಕ್ಲೈಂಟ್ಗೆ ಬೇಕಿರೋದೇನೋ ಜಸ್ಟ್ ಆ ಫೈಲ್ ರೀಡ್ ಮಾಡೋದು. ಅವರಿಗೆ ಮೂರು ಕಾಪಿಯಲ್ಲಿ ಯಾವುದೋ ಒಂದು ಕಾಪಿಯಿಂದ ಡೇಟಾ ರೀಡ್ ಮಾಡಿದ್ರು ಕ್ಲೈಂಟ್ಗೆ ಓಕೆ. ಸೊ ಅವಾಗ ಏನ್ ಮಾಡುತ್ತೆ ನೇಮ್ ನೋಡು ಯಾವ ಡೇಟಾ ನೋಡು ಫ್ರೀ ಇದೆ ಅಥವಾ ಯಾವ ಡೇಟಾ ನೋಡು ಈ ಕ್ಲೈಂಟಿಗೆ ಹತ್ರ ಇದೆ ಆ ರ್ಯಾಕ್ ಇಂದ, ಅಂದ್ರೆ ಈ ಕ್ಲೈಂಟ್ ನೋಡ್ ಅನ್ನೋದು ಒಂದು ನೋಡಲ್ವಾ ಕ್ಲಸ್ಟರ್ ಒಳಗಡೆ. ಸೊ ಈ ಕ್ಲೈಂಟ್ ನೋಡು ಯಾವ ರ್ಯಾಕಿಗೆ ಫಾರ್ ಎಕ್ಸಾಂಪಲ್ ಕ್ಲೈಂಟ್ ನೋಡು ಈ ರ್ಯಾಕಲ್ಲಿ ಇದೆ ಅಂತ ಅನ್ಕೊಳ್ಳೋದ. ಸೊ ಇದು ಹತ್ರ ಇರೋ ಡೇಟಾ ನೋಡಿಂದ ಡೇಟಾನ ರೀಡ್ ಮಾಡುತ್ತೆ. ಏನಕ್ಕಾಗಿ ರೀಡ್ ಮಾಡುತ್ತೆ, ಅದು ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ನ ಇನ್ಕ್ರೀಸ್ ಮಾಡುತ್ತೆ. ಅಂದ್ರೆ ನೀವು ಇಲ್ಲಿಂದ ಇಲ್ಲಿರೋ ಸಿಸ್ಟಮ್ ಇಂದ ಇಲ್ಲಿರೋ ಡೇಟಾ ನೋಡಿಗೆ ನೀವು ರೀಡ್ ಮಾಡಬೇಕು ಅಂದ್ರೆ ಅದು ಈ ಸ್ವಿಚ್ ಮುಖಾಂತರ ಹೋಗ್ಬೇಕು. ಸೊ ಸ್ವಿಚ್ ಮುಖಾಂತರ ಹೋದಾಗ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಜಾಸ್ತಿ ಆಗುತ್ತೆ, ಟೈಮ್ ಟೇಕಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೇಮ್ ನೋಡು ಹತ್ರದ ಡೇಟಾ ನೋಡ್ನ ಪ್ರಿಫರ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಬ್ಲಾಕ್ ಎ ಒಂದು ಬ್ಲಾಕ್ ಪಿ ಎರಡು ಕಂಬೈನ್ ಮಾಡಿದ್ರೆ example.txt ಆ ಇನ್ಫಾರ್ಮೇಶನ್ ಮೆಟಾಡೇಟಾದಲ್ಲಿ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಈ ರ್ಯಾಕ್ ಇಂದ ಡೇಟಾ ನೋಡ್ 1 ಇಂದ ಒಂದು ಫೈಲು ಡೇಟಾ ನೋಡ್ 3 ಇಂದ ಒಂದು ಬ್ಲಾಕ್ ನ ಸೇರಿಸಿ ಅದು ಕ್ಲೈಂಟಿಗೆ
ರೀಡ್ ಮಾಡೋದಕ್ಕೆ ಕೊಡುತ್ತೆ. ಇಲ್ಲಿ ಸೇಮ್ ಹೇಗೆ ನಾವು ಪೈಪ್ಲೈನ್ ಸೆಟಪ್ ಆಯ್ತು ಅದೇ ತರ. ಸೊ ನೇಮ್ ನೋಡು, ಡೇಟಾ ನೋಡು 1 ಮತ್ತೆ 3 IP ಅಡ್ರೆಸ್ ಶೇರ್ ಮಾಡುತ್ತೆ. ಸೊ ಕ್ಲೈಂಟು ಇಲ್ಲಿಗೆ TCP ಬಾರ್ IP ಕನೆಕ್ಷನ್ಸ್ ಮಾಡಿಕೊಂಡು ಆ ಫೈಲ್ನ ರೀಡ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಎರಡು ಬ್ಲಾಕ್ ರೀಡ್ ಆದಮೇಲೆ ಕ್ಲೈಂಟ್ ಸೈಡ್ ಅಲ್ಲಿ ಅವೆರಡು ಬ್ಲಾಕ್ ಮತ್ತೆ ಕಂಬೈನ್ ಆಗಿ ಕ್ಲೈಂಟಿಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ತರ ರೀಡ್ ಆರ್ಕಿಟೆಕ್ಚರ್ ರನ್ ಆಗುತ್ತೆ. ಸೊ ಈ ರೀಡ್ ಆಗಬೇಕಾದ್ರೆ ಏನಾದರೂ ಮೆಟಾಡೇಟಾ ಚೇಂಜ್ ಆಗುತ್ತಾ? ಸೊ ರೀಡ್ ಆಗಬೇಕಾದ್ರೆ ಯಾವುದೇ ಕ್ಲಸ್ಟರ್ ಚೇಂಜಸ್ ಆಗೋದಿಲ್ಲ. ಅಂದ್ರೆ ರೀಡ್ ಮಾಡಿದಾಗ ಯಾವುದೇ ಫೈಲ್ ಮಾಡಿಫಿಕೇಶನ್ ಆಗದೆ ಇರೋದ್ರಿಂದ ಇಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಸೊ ಹಾಗಾದ್ರೆ ಯಾವಾಗ ಯಾವಾಗ ಚೇಂಜ್ ಆಗುತ್ತೆ? ಏನಾದರೂ ಫೈಲ್ ನೇಮ್ ಚೇಂಜ್ ಆದರೆ, ಫೈಲ್ ಟೈಮ್ ಚೇಂಜ್ ಆದರೆ, ಅಂದರೆ ಫೈಲ್ನ ಯಾವಾಗ ರೀಡ್ ಮಾಡಿದ್ರು, ರೀಸೆಂಟ್ ಅಪ್ಡೇಟ್ ಮಾಡಿದ್ರು, ಆ ಥರ ಯಾವುದೇ ಚೇಂಜಸ್ ಆದರೆ ಮಾತ್ರ ನಿಮಗೆ ನೇಮ್ ನೋಡಲ್ಲಿ ಮೆಟಾಡೇಟಾ ಚೇಂಜ್ ಆಗುತ್ತೆ. ಯಾವುದೇ ರೀಡ್ ಆಪರೇಷನ್ ಇಂದ ಮೆಟಾಡೇಟಾ ಚೇಂಜ್ ಆಗಲ್ಲ. ಸೊ ಈ ಥರ ಹಡೂಪಲ್ಲಿ ಫೈಲ್ಸು ರೀಡ್ ಆಗುತ್ತೆ. ಸೊ ನಾವು ಈ ದಿನದ ಕ್ಲಾಸಲ್ಲಿ ಏನೇನು ಕಲ್ತ್ಕೊಂಡಿದ್ದೀವಿ? ಸೊ ಡೇಟಾ ನೋಡಲ್ಲಿ ಹೇಗೆ ಡೇಟಾ ಸ್ಟೋರ್ ಆಗುತ್ತೆ ಅಂತ ಕಲ್ತ್ಕೊಂಡಿದ್ದೀವಿ. ಸೊ ಸ್ಟೋರ್ ಆಗಬೇಕಾದ್ರೆ ಯಾವ ಥರ ಎಷ್ಟು ಸ್ಟೇಜಸ್ ಇದೆ, ಸೊ ಈಚ್ ಸ್ಟೇಜ್ ಹೇಗೆ ವರ್ಕ್ ಆಗುತ್ತೆ, ಬ್ಲಾಕ್ಸ್ ಹೇಗೆ ರೈಟ್ ಆಗುತ್ತೆ, ಮತ್ತೆ ಹೇಗೆ ನೇಮ್ ನೋಡು ಬ್ಲಾಕ್ಸ್ನ ರೈಟ್ ಮಾಡಬೇಕಾದ್ರೆ ಯಾವ ಡೇಟಾ ನೋಡ್ ಅಂತ ಹೇಗೆ ಡಿಸೈಡ್ ಮಾಡುತ್ತೆ, ರೆಪ್ಲಿಕೇಶನ್ನ ಹೇಗೆ ಅಚೀವ್ ಮಾಡುತ್ತೆ ಅಂತ ಕಲ್ತ್ಕೊಂಡಿದ್ದೀವಿ. ಮತ್ತೆ ಮೆಟಾಡೇಟಾ ಅಪ್ಡೇಟ್ಸ್ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತೆ ನಾವು ನಮ್ಮ ಫೈಲ್ನ ಸ್ಮಾಲ್ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡಿರೋದ್ರಿಂದ ಹೇಗೆ ಆ ಡೇಟಾನ ವಾಪಸ್ ಮತ್ತೆ ಕಂಬೈನ್ ಮಾಡಿ ರೀಡ್ ಮಾಡೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ತಿಳ್ಕೊಬೇಕಾಗಿರೋದು ಏನಂದ್ರೆ ಯಾಕೆ ನಮ್ಮ ಬ್ಲಾಕ್ ಸೈಜ್ 512 MB 258 MB ಯಾಕೆ ಅಷ್ಟೊಂದು ದೊಡ್ಡದು ಬ್ಲಾಕ್ ಸೈಜ್ ಇದೆ ಅಂತ ನಾವು ತಿಳ್ಕೊಬೇಕು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೇಮ್ ನೋಡಲ್ಲಿ ಪ್ರತಿಯೊಂದು ಚೇಂಜಸ್ ಕೂಡ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಫೈಲು 258 MB ಇದ್ರೆ ಅದು ಎರಡು ಬ್ಲಾಕ್ ಅಂದ್ರೆ ಎರಡು ಎಂಟ್ರಿ ಬರುತ್ತೆ. ಇಲ್ಲಿ ಪರ್ ಬ್ಲಾಕ್ ಒಂದು ಎಂಟ್ರಿ ಬರುತ್ತೆ. ಸೊ ಎರಡು ಬ್ಲಾಕಿಗೆ ಇಲ್ಲಿ ಎರಡು ಎಂಟ್ರಿ ಬರುತ್ತೆ. ವಾಟ್ ಇಫ್ ನೀವೇನಾದ್ರೂ ಒಂದು ಬ್ಲಾಕ್ ಸೈಜ್ ನ 4 KB, ಈಗ ಲೈನಾಕ್ಸ್ ಸಿಸ್ಟಮ್ ಅಲ್ಲಿ ಒಂದು ಬ್ಲಾಕ್ ಸೈಜ್ 4 KB ಇರುತ್ತೆ. ಸೊ ನೀವು ಒಂದು ಬ್ಲಾಕ್ ನ 4 KB ಮಾಡಿದ್ರೆ ನೀವು ಹಡೂಪ್ ಅಲ್ಲಿ ಒಂದು 500 GB ಡೇಟಾ ಸ್ಟೋರ್ ಮಾಡಿದ್ರೆ ಇಮ್ಯಾಜಿನ್ 500 GB ಡಿವೈಡೆಡ್ ಬೈ 4 KB ಎಷ್ಟು ಬ್ಲಾಕ್ಸ್ ಆಗ್ಬೋದು. ಸೊ ಈಗ 1 ಮಿಲಿಯನ್ 10 ಮಿಲಿಯನ್ ಬ್ಲಾಕ್ಸ್ ಆಯಿತು ಅಂದರೆ ನಿಮಗೆ ಇಲ್ಲಿ 10 ಮಿಲಿಯನ್ ಎಂಟ್ರೀಸ್ ಬರುತ್ತೆ ಮೆಟಾಡೇಟಾಗೆ. ಸೊ ಏನಾಯಿತು, ನಿಮ್ಮ ಬ್ಲಾಕ್ ಸೈಜ್ ರೆಡ್ಯೂಸ್ ಆದಷ್ಟು ನಿಮ್ಮ ನೇಮ್ ನೋಡ್ ಮೆಟಾಡೇಟಾ ಎಂಟ್ರಿ ಜಾಸ್ತಿ ಆಗುತ್ತೆ. ಸೊ ನೇಮ್ ನೋಡ್ ಮೆಟಾಡೇಟಾ ಎಂಟ್ರಿ ಜಾಸ್ತಿ ಆದರೆ ದ ನೇಮ್ ನೋಡ್ ಆಪರೇಷನ್ಸ್ ಡಿಕ್ರೀಸ್ ಆಗುತ್ತೆ, ಅಂದರೆ ಅದ್ರ ಮೇಲೆ ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಬ್ಲಾಕ್ ಸೈಜ್ ದೊಡ್ಡದಿರುತ್ತೆ HDFS ಅಲ್ಲಿ. ಓಕೆ, ಹ್ಯಾಪಿ ಲರ್ನಿಂಗ್, ಥ್ಯಾಂಕ್ ಯು.